ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಕುರ್ಚಿ ಪ್ರಹಸನ ಸಂಕ್ರಾಂತಿಯ ಬಳಿಕ ಮತ್ತೊಂದು ಹಂತವನ್ನು ತಲುಪಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ದಾರೆ. ಅಲ್ಲಿಯೇ ವರಿಷ್ಠರನ್ನ ಭೇಟಿಯಾಗುವುದಕ್ಕೆ ಕಸರತ್ತನ್ನು ಮಾಡ್ತಿದ್ದಾರೆ. ಇವತ್ತು ಹೈಕಮಾಂಡ್ ಭೇಟಿ ಆಗ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ರಾಹುಲ್ ಸೋನಿಯಾ ಗಾಂಧಿ ಭೇಟಿಗೆ ಡಿಕೆ ಶಿವಕುಮಾರ್ ಶತಪ್ರಯತ್ನ. ಪಂಚರಾಜ್ಯ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಬ್ಯುಸಿಯಾಗಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಸೋನಿಯಾ ಗಾಂಧಿ ವಿಶ್ರಾಂತಿಯಲ್ಲಿದ್ದಾರೆ. ಸದ್ಯ ದೆಹಲಿಯಲ್ಲಿಯೇ ಠಿಕಾಣಿಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೂಡಿದ್ದಾರೆ. ಸಿಎಂ ಕುರ್ಚಿಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಪರೇಡ್ ಅನ್ನು ನಡೆಸಿದ್ದಾರೆ. ಏನಾಗುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ದೆಹಲಿ ಪರೇಡ್ನ ಫಲ ಅನ್ನೋದನ್ನ ಕಾದು ನೋಡಬೇಕಿದೆ. ಅಸ್ಸಾಂ ಚುನಾವಣೆಯ ವೀಕ್ಷಕರನ್ನಾಗಿ ಡಿಕೆ ಶಿವಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಹಾಗಾಗಿಯೇ ಡೆಲ್ಲಿ ಕರೆಸ್ಕೊಂಡು ರಾಹುಲ್ ಗಾಂಧಿ ಮಾತನಾಡಿದ್ರು. ಚುನಾವಣೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಹೊರತು ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡ್ತಿಲ್ಲ. ಹಾಗಾಗಿ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ ಎನ್ನುವಂತಹ ಕುತೂಹಲ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ನಾನು ಹೈಕಮಾಂಡ್ ಭೇಟಿ ಬಗ್ಗೆ ಹೇಳೋದಕ್ಕಾಗಲ್ಲ. ಕೆಲವೊಂದು ಪಕ್ಷದ ಕೆಲಸಗಳನ್ನು ಮಾಡಬೇಕಿದೆ. ಹಾಗಾಗಿಯೇ ನಾನು ದೆಹಲಿಗೆ ಬಂದಿದ್ದೇನೆ. ಹೈಕಮಾಂಡ್ ಭೇಟಿ ಬಗ್ಗೆ ನಾನು ಮಾತನಾಡಲ್ಲ ಅಂಥೇಳಿ ರಿಯಾಕ್ಟ್ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿ ವಿಸಿಟ್ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ನಮ್ಮಲ್ಲಿ ಒಳ್ಳೆ ಟೂರಿಸಮ್ ಅಲ್ಲಿ ಮತ್ತು ನಮ್ಮಲ್ಲಿ ಇಂಡಸ್ಟ್ರೀಸ್ ಎಲ್ಲ ಭಾಳ ಇದೆ ಅಂತ ಬಂದು ನನಗೆ ಆಹ್ವಾನ ಕೊಟ್ಟಿದ್ದಾರೆ. ನೋಡೋಣ. 8ನೇ ತಾರೀಕು ಸಾಯಂಕಾಲ ನಾನೆಲ್ಲ ಶಾಸಕರನ್ನ, ವಿಧಾನ ಪರಿಷತ್ ಸದಸ್ಯರನ್ನ, MP ಗಳನ್ನ ಆಹ್ವಾನಿಸಿದ್ದೇನೆ. ಕರೆದು ಪ್ರೋಗ್ರಾಮ್ನ ನಾನು ಚಾರ್ಟ್ಔಟ್ ಮಾಡ್ತಾಯಿದ್ದೀನಿ. AICC ಅವರು ನಮಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆ ಪ್ರಕಾರ ಮಾಡ್ತೀನಿ. 8ನೇ ತಾರೀಕು ಸಾಯಂಕಾಲ ಎಲ್ಲ ಶಾಸಕರಿಗೆ ಕರೆಸಿ ಮಾಡ್ತೀವಿ. ಎಲ್ಲರೂ ಕೂಡ ಸಾಯಂಕಾಲ ಒಂದು 5 ಗಂಟೆಗೆ ಎಲ್ಲ MLAಗಳು ಬರಬೇಕಾಗ್ತದೆ. ಆದಮೇಲೆ ಊಟ ಮಾಡಬೇಕಲ್ಲಮ್ಮ. ಕರ್ನಾಟಕದಿಂದ ನಮ್ಮಲ್ಲಿ ಒಳ್ಳೆ ಟೂರಿಸಮ್ ಅಲ್ಲಿ ಮತ್ತು ನಮ್ಮಲ್ಲಿ ಇಂಡಸ್ಟ್ರಿ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡನ್ನೂ ಇಟ್ಕೊಂಡು ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿರೋದು ಸ್ಪಷ್ಟ. ಬಟ್ ಹೈಕಮಾಂಡ್ ಸಂಕ್ರಾಂತಿಯ ಸಿಹಿ ಕೊಡುತ್ತಾ ಅಥವಾ ಮತ್ತೊಮ್ಮೆ ಈ ವಿಚಾರವನ್ನು ಮುಂದೂಡುವ, ಕಾಲವನ್ನು ಕಿಲ್ ಮಾಡುವಂತಹ ಕೆಲಸ ಮಾಡುತ್ತಾ? ಏನು ಸಿಗ್ತಾ ಇದೆ ಡೀಟೇಲ್ ಸುಖೇಶ್? ಸದ್ಯಕ್ಕೆ ಯಾವುದ್ರ ಬಗ್ಗೆ ಕೂಡ ಸ್ಪಷ್ಟನೆ ಸಿಗ್ತಾ ಇಲ್ಲ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಅಂಗಳದಲ್ಲಿ ಹೈಕಮಾಂಡ್ ನಾಯಕರ ಭೇಟಿಗೆ ಕಸರತ್ತನ್ನು ಮುಂದುವರಿಸಿದಂತೆ ಕಾಣಿಸ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ಕರೆಸಿ ಮಾತನಾಡ್ತೀನಿ ಅನ್ನೋ ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಕೊಟ್ಟಿದ್ರು. ಆದರೆ ಈಗ ಅವರು ಮುಂಚಿತವಾಗಿ ಹೋಗಿರುವಂಥದ್ದು ಸಹಜವಾಗಿ ಪಕ್ಷದ ಕೆಲಸ, ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಮಾಡ್ಕೊಂಡು ಬರೋಣ ಅಂತ ಲೆಕ್ಕಾಚಾರದಲ್ಲಿ ಹೋದಂತ ಇತ್ತು. ಆದರೆ ಇವರ ವೈಯಕ್ತಿಕವಾಗಿ ಮಾತನಾಡಬೇಕು ಅನ್ನುವಂಥ ಏನು ಲೆಕ್ಕಾಚಾರಗಳಿತ್ತು, ಅದಕ್ಕೆ ಹೆಚ್ಚಿನ ಸಮಯಾವಕಾಶ ಸಿಕ್ಕಿಲ್ಲ AICC ಅಧ್ಯಕ್ಷರನ್ನು ಹೊರತುಪಡಿಸಿ. ಯಾಕಂದರೆ ರಾಹುಲ್ ಗಾಂಧಿ ಅವರ ಜೊತೆಗೂ ಕೂಡ 1-2 ನಿಮಿಷಗಳ ಮಾತುಕತೆಗೆ ಅಷ್ಟೇ ಅವಕಾಶ ಸಿಕ್ಕಿತ್ತು ಬಿಟ್ಟರೆ ಅದು ಖರ್ಗೆ ಅವರ ನಿವಾಸದಲ್ಲಿ. ಅದನ್ನು ಹೊರತುಪಡಿಸಿದ ಅವಕಾಶ ಸಿಕ್ಕಿಲ್ಲ. AICC ಅಧ್ಯಕ್ಷರ ಜೊತೆಗೆ ಸುಮಾರು 15-20 ನಿಮಿಷಗಳ ಕಾಲ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದರು. ಇನ್ನು ಉಳಿದ ಅವಕಾಶವೇನಾರು ಆದರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇಬ್ಬರನ್ನು ಪ್ರತ್ಯೇಕವಾಗಿ ಭೇಟಿ ಮಾಡಿ ತಮ್ಮ ಏನು ಕ್ಲೈಮ್ ಇದೆ ಆ ಕ್ಲೈಮನ್ನು ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲೇ ದೆಹಲಿಗೆ ಹೋದಂಥವ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಇದುವರೆಗೆ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಇವರು ಇವತ್ತು ಇದ್ದು ಅಥವಾ ನಾಳೆ ಏನಾದರೂ ಅವಕಾಶ ಸಿಗುತ್ತೆ ಅನ್ನೋ ಥರಕ್ಕೆ ಕಾಯ್ತಾರ ಅಥವಾ ಬರಿಗೈಯಲ್ಲೇ ವಾಪಸ್ ಆಗ್ತಾರ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕಿರುವಂಥ ಕುತೂಹಲ ಕೂಡ. ಪ್ರೇಮ್, ಸುಖೇಶ್ ಹಾಗೆ ಸಂಪರ್ಕದಲ್ಲಿರಿ. ಮತ್ತಷ್ಟು ಡೀಟೇಲ್ಸನ್ನು ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಟ್ಟಾರೆಯಾಗಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬೀಡು ಬಿಟ್ಟಿದ್ದಾರೆ. ಡೆಲ್ಲಿಲಿ ಇದ್ದಾಗ ನೋಡಿ ನಿಮ್ಮ ಜೊತೆ ಇದ್ದೀನಪ್ಪ. ನೀವೇ ಈಗ ಹೈಕಮಾಂಡ್ ಆಗ್ಬಿಟ್ಟಿದ್ದೀರಾ. ನೀವೇ ಎಲ್ಲ ವಿಚಾರನೂ ನೀವೇ ಚರ್ಚೆ ಮಾಡ್ತಾ ಇದ್ದೀರಾ, ನೀವೇ ವಾದ ಮಾಡ್ತಾ ಇದ್ದೀರಾ, ನೀವೇ ತೀರ್ಪು ಕೊಡ್ತಾ ಇದ್ದೀರಾ, ನೀವೇ ಮಾಡ್ತಾ ಇದ್ದೀರಾ. ನೀವೇ ನಮ್ಮ ಹೈಕಮಾಂಡ್ ಆಗ್ಬಿಟ್ಟಿದ್ದೀರಾ ಈಗ ಮೀಡಿಯಾನ. ನಾನು ಏನು ಮಾತಾಡ್ತಾನೇ ಇಲ್ಲ. ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಸಂಡೇ ಭಾಳ ವೆದರೆಲ್ಲ ಫಸ್ಟ್ ಕ್ಲಾಸ್ ಆಗಿದೆ. ಈ ಪ್ರಕೃತಿನ ಆನಂದ ಪಡ್ತಾ ಇದ್ದೀನಿ. ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಬಟ್ ನಾವು ರಾಜಕಾರಣ ಮಾಡೋರೆ, ಸರ್ಕಾರ ನಡೆಸೋರು, ಜನಕ್ಕೆ ಒಳ್ಳೇದಾಗಲಿ ಅಂತ ಬಯಸೋರು, ಅನೇಕ ಸರ್ಕಾರದ ಕೆಲಸಗಳಿರ್ತದೆ, ಪಕ್ಷದ ಕೆಲಸಗಳಿರ್ತದೆ, ಅವೆಲ್ಲ ಕೂಡ ನಾವು ಮಾಡಬೇಕಾಗ್ತದಲ್ಲ. ಅವೆಲ್ಲ ನಿಮ್ಮ ಹತ್ರ ನಾವು